ನಮಸ್ಕಾರ ಸ್ನೇಹಿತರೆ, ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. 2025 ಡಿಸೆಂಬರ್ 19ನೇ ತಾರೀಕು ಎಳ್ಳಮಾವಾಸ್ಯೆ. ಇದು ಈ ವರ್ಷದಲ್ಲಿ ಕೊನೆಯ ಅಮಾವಾಸ್ಯೆಯಾಗಿದೆ. ಈ ಒಂದು ದಿನ ನಿಮ್ಮ ಜೀವನವನ್ನೇ ತಿರುಗಿಸುವ ಶಕ್ತಿ ಹೊಂದಿದೆ. ಅಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಅದೃಷ್ಟ ಯೋಗ ಬಂದಿದೆ. ಹೌದು, ಈ ದಿನ ಬರುವ ಎಳ್ಳು ಅಮಾವಾಸ್ಯೆ ಸಂದರ್ಭದಲ್ಲಿ ಒಂದೇ ಸಮಯದಲ್ಲಿ ಶೂಲಯೋಗ ಮತ್ತು ರಾಜಯೋಗ ರೂಪುಗೊಳ್ಳುತ್ತಿದೆ. ಇದು ಸಾಮಾನ್ಯ ಅಮಾವಾಸ್ಯೆ ಅಲ್ಲ, ಇದು ಕರ್ಮ ಬದಲಾಯಿಸುವ ಅಮಾವಾಸ್ಯೆ. ಇಂದು ಈ ವಿಡಿಯೋದಲ್ಲಿ ಈ 8 ರಾಶಿಯವರಿಗೆ ದುಃಖ ಅಂತ್ಯ, ಸಾಲ ಮುಕ್ತಿ, ಹಣದ ಏರಿಕೆ, ಅಧಿಕಾರ, ಗೌರವ ಎಲ್ಲವೂ ಸಿಗಲಿದೆ ಅಂತ ಸಂಪೂರ್ಣವಾಗಿ ಹೇಳ್ತೀವಿ. ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಹಾಗೂ ನೀವು ನೋಡುತ್ತಿರುವ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಜ್ಯೋತಿಷ್ಯ, ಧರ್ಮ ಮತ್ತು ಜೀವನ ಮಾರ್ಗದರ್ಶನವನ್ನು ತಿಳಿಸ್ತಾ ಇರ್ತೇವೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ. ಮತ್ತು ಆತ್ಮಗಳ ಜೊತೆ ಲೀನವಾಗಿರುವ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಸ್ನೇಹಿತರೆ, ಎಳ್ಳು ಅಮಾವಾಸ್ಯೆ ಅಂದರೆ ಕೇವಲ ಅಮಾವಾಸ್ಯೆ ಅಲ್ಲ, ಇದು ಪಿತೃ ತೃಪ್ತಿ, ಋಣ ಮುಕ್ತಿ, ಕರ್ಮ ಶುದ್ಧಿಯ ದಿನ. ಈ ದಿನ ಎಳ್ಳು ದಾನ ಮಾಡಿದರೆ ಪಿತೃದೋಷ ನಿವಾರಣೆ, ಸಾಲದ ಬಂಧನ ಕಡಿತ ಮತ್ತು ಹಣದ ಹರಿವು ಶುರುವಾಗುತ್ತದೆ. ಈ ಬಾರಿ ವಿಶೇಷ ಏನಂದರೆ ಶೂಲಯೋಗ ಮತ್ತು ರಾಜಯೋಗ ಒಂದೇ ದಿನ ಬರುತ್ತಿದೆ. ಶೂಲಯೋಗ ಏನು ಅಂದರೆ ನಿಮ್ಮ ಜೀವನದಲ್ಲಿ ಹಳೆಯ ದುಃಖ, ಶತ್ರು, ಅಡೆತಡೆ, ಸಾಲ ಇವನ್ನೆಲ್ಲ ಕತ್ತರಿಸುವ ಶಕ್ತಿ. ಇದು ಕಠಿಣ ಯೋಗ, ಆದರೆ ಸರಿಯಾದವರಿಗೆ ಅದ್ಭುತ ಫಲ ಕೊಡುತ್ತದೆ. ಮತ್ತು ರಾಜಯೋಗ ಅಂದರೆ ಹಣ, ಅಧಿಕಾರ, ಗೌರವ ಮತ್ತು ಜೀವನದಲ್ಲಿ ಮೇಲೇರಿಕೆ, ಶ್ರಮಕ್ಕೆ ಪ್ರತಿಫಲ ಸಿಗೋ ಸಮಯ. ಈ ಎಳ್ಳಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ ಡಿಸೆಂಬರ್ 19ನೇ ತಾರೀಕು ಶ್ರೀ ವಿಶ್ವ ವಸುನಾಮ ಸಂವತ್ಸರ, ಮಾರ್ಗಶಿರ ಮಾಸ, ಹೇಮಂತ ಋತು, ದಕ್ಷಿಣಾಯಣ, ಶುಕ್ಲ ಪಕ್ಷದಲ್ಲಿ ಶುಕ್ರವಾರ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ 4:59 ಪ್ರಾರಂಭವಾಗಿ ಶನಿವಾರ ಬೆಳಗ್ಗೆ 7:12 ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಈ ಅಮಾವಾಸ್ಯೆಗೆ ಅತ್ಯಂತ ಶಕ್ತಿಶಾಲಿ ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತದೆ. ಈಗ ಮುಖ್ಯವಾದ ವಿಷಯ ಏನಂದ್ರೆ ಈ ಶೂಲಯೋಗ ಮತ್ತು ರಾಜಯೋಗದಿಂದ ಯಾವ 8 ರಾಶಿಯವರಿಗೆ ಅದೃಷ್ಟ ಬಾಗಿಲು ತೆರೆಯಲಿದೆ. ಅವುಗಳೆಂದರೆ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಇದ್ದ ಶತ್ರು, ವಿರೋಧ, ಕೇಸ್, ತೊಂದರೆ ಇವುಗಳಿಗೆ ಶೂಲಯೋಗ ಅಂತ್ಯ ಹಾಡುತ್ತದೆ. ಉದ್ಯೋಗದಲ್ಲಿ ಪ್ರಮೋಷನ್, ವ್ಯಾಪಾರದಲ್ಲಿ ನಿಂತ ಹಣ ವಾಪಸ್ ಮತ್ತು ಸಮಾಜದಲ್ಲಿ ಗೌರವ ಸಿಗುತ್ತದೆ. ಈ ಅಮಾವಾಸ್ಯೆ ನಂತರ ನಿಮ್ಮ ಧೈರ್ಯವೇ ನಿಮ್ಮ ಶಕ್ತಿ. ಈ ಅಮಾವಾಸ್ಯೆ ಪ್ರಭಾವದಿಂದ ಮೇಷರಾಶಿಯವರಿಗೆ ಹಿರಿಮೆಯ ಜೀವನ ಸಿಗಲಿದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಅಷ್ಟೊಂದು ಅದೃಷ್ಟ ಮೇಷರಾಶಿಯವರಿಗೆ ಸಿಗಲಿದೆ. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಹಾಗೂ ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ಕಷ್ಟದ ದಿನಗಳು ಮುಗಿಯುತ್ತಿವೆ. ಅಂದರೆ ಇಷ್ಟು ದಿನ ಪಟ್ಟಂತ ಪರಿಶ್ರಮಕ್ಕೆ ಅಥವಾ ಕಷ್ಟ ನೋವುಗಳಿಗೆ ಇದು ಮುಕ್ತಿ ಹೊಂದುವ ಅಮಾವಾಸ್ಯೆ. ಹಠಾತ್ ಹಣ ಲಾಭವೂ ಸಿಗಲಿದೆ. ಜೊತೆಗೆ ಆಸ್ತಿಯೂ ಕೂಡ ಸಿಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಅಥವಾ ವಾಹನ ಯೋಗವೂ ಕೂಡ ಇದೆ. ಕುಟುಂಬದಿಂದ ಸಹಾಯ ತುಂಬ ಸಿಗಲಿದೆ. ನೀವು ಯಾವುದಕ್ಕೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಕುಟುಂಬದವರು ನಿಮ್ಮ ಬೆನ್ನ ಹಿಂದೆ ಇರುತ್ತಾರೆ. ನೀವು ಮಾಡುವಂಥ ಕೆಲಸಗಳಿಗೆ ಸಪೋರ್ಟ್ ಮಾಡುವಂಥ ಸಮಯ ಬಂದಿದೆ. ವೃಷಭ ರಾಶಿಯವರಿಗೆ ನಿಮ್ಮ ಹಳೆಯ ಕರ್ಮ ಬಂಧನ ಈ ಅಮಾವಾಸ್ಯೆ ದಿನ ಕರಗುತ್ತಿದೆ. ನೀವು ಮಾಡುವಂಥ ಪುಣ್ಯಕ್ಕೆ ಈ ದಿನ ನಿಮಗೆ ಒಳ್ಳೆಯ ಪ್ರತಿಫಲ ಸಿಗಲಿದೆ. ವೃಷಭ ರಾಶಿಯವರಿಗೆ ಈ ಎಳ್ಳು ಅಮಾವಾಸ್ಯೆಯ ಪ್ರಭಾವದಿಂದ ಉತ್ತಮವಾದ ಜೀವನ ಕಲ್ಪಿಸಲಿದೆ ಮತ್ತು ಅನುಕೂಲಕರ ವಾತಾವರಣ ಸಿಗುತ್ತದೆ. ನೀವು ಮಾಡಿದಂಥ ಕೆಲಸ ಎಲ್ಲವೂ ಫಲವನ್ನು ಹೊಂದುತ್ತವೆ. ವೃಷಭ ರಾಶಿಯವರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ತಮರಾಗಿ ಹೊರಹೊಮ್ಮಲಿದ್ದಾರೆ. ಕುಟುಂಬದಲ್ಲಿದ್ದ ಅಡೆತಡೆಗಳು, ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗಲಿವೆ. ಒಟ್ಟಿನಲ್ಲಿ ಈ ಎಳ್ಳು ಅಮಾವಾಸ್ಯೆ ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ಹಾಗೂ ಮೂರನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಬುದ್ಧಿ ಮತ್ತು ಭಾಗ್ಯ ಎರಡೂ ಜಾಗೃತಗೊಳಿಸಲಿದೆ. ಈ ಅಮಾವಾಸ್ಯೆ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಶಕ್ತಿ ತರಲಿದೆ. ಹೊಸ ಉದ್ಯೋಗ ಅವಕಾಶ ಕೂಡ ಸಿಗುತ್ತವೆ ಮತ್ತು ಒಪ್ಪಂದಗಳು ಕೂಡ ಸಿಗುತ್ತವೆ. ಹಾಗೂ ಆದಾಯ ಕೂಡ ಹೆಚ್ಚಾಗಲಿದೆ. ಹಣದ ಸುರಿಮಳೆಯೇ ಆಗಲಿದೆ ಅಂತಲೇ ಹೇಳಬಹುದು. ಒಟ್ಟಿನಲ್ಲಿ ಈ ಎಳ್ಳಮಾವಾಸ್ಯೆಯ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಲಾಭದ ಅನುಕೂಲಕರ ವಾತಾವರಣ ಸಿಗುತ್ತದೆ. ಮಾನಸಿಕ ಗೊಂದಲಕ್ಕೆ ಪೂರ್ಣ ವಿರಾಮ ಸಿಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಮಿಥುನ ರಾಶಿಯವರಿಗೆ ಅತ್ಯುತ್ತಮ ಲಾಭ ದೊರೆಯಲಿದೆ. ಇದರಿಂದ ಕುಟುಂಬದ ಜೊತೆ ಸಂತೋಷದಿಂದ ಕಾಲವನ್ನು ಕಳೆಯಲು ಅತ್ಯುತ್ತಮವಾಗಿ ಸಮಯವೇ ಕೂಡಿ ಬರಲಿದೆ. ಹಾಗೂ ನಾಲ್ಕನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಪಿತೃದೋಷ, ಕುಟುಂಬ ಕಲಹ ಇವೆಲ್ಲವೂ ನಿವಾರಣೆಯಾಗಲಿದೆ. ಅಷ್ಟೊಂದು ಅದೃಷ್ಟ ಈ ಎಳ್ಳಮಾವಾಸ್ಯೆ ತಂದುಕೊಡಲಿದೆ. ಯಾಕೆಂದರೆ
ಮುಖ್ಯವಾಗಿ ಬೇಕಾಗಿರೋದು ಮಾನಸಿಕ ನೆಮ್ಮದಿ. ಹಾಗಾಗಿ ಕುಟುಂಬದಲ್ಲಿ ನೆಮ್ಮದಿ ಇದ್ದರೆ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ. ಹಾಗಾಗಿ ಇಷ್ಟು ದಿನ ಇದ್ದ ಕಲಹ ಈ ಎಳ್ಳಮಾವಾಸ್ಯೆಯಿಂದ ಈ ಎಲ್ಲ ಕಲಹಗಳು ಕುಟುಂಬದಲ್ಲೇ ದೂರವಾಗಲಿದೆ. ನೆನಪಿನಲ್ಲಿ ಇಟ್ಕೊಳ್ಬೇಕಾದ ವಿಷಯ ಏನಂದರೆ, ಮನೆಯ ಸುಖವೇ ಹಣದ ಹರಿವು. ಮನೆಯಲ್ಲಿ ಸುಖ ಇದ್ದರೆ, ನೆಮ್ಮದಿ ಇದ್ದರೆ ಹಣ ತಾನೇ ಬರುತ್ತೆ. ಯಾಕಂದರೆ ಅಷ್ಟು ಏನಾದರೂ ಆಲೋಚನೆ ಮಾಡಿ ಏನಾದರೂ ಮಾಡಬೇಕಂತ ಅನಿಸುತ್ತೆ. ಹಾಗಾಗಿ ಮನೆಯ ಸುಖವೇ ಹಣದ ಹರಿವು. ಹಾಗಾಗಿ ಈ ಎಳ್ಳಮಾವಾಸ್ಯೆಯ ಪ್ರಭಾವದಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು. ಹಾಗೂ ಈ ಅಮಾವಾಸ್ಯೆ ನಿಮ್ಮ ಆತ್ಮಕ್ಕೆ ಹಗುರತೆ ಕೊಡುತ್ತದೆ ಮತ್ತು ಅಭಿವೃದ್ಧಿಯನ್ನು ಕೊಡುತ್ತದೆ. ಒಟ್ಟಾರೆಯಾಗಿ ಈ ಎಳ್ಳಮಾವಾಸ್ಯೆ ಕರ್ಕಾಟಕ ರಾಶಿಯವರಿಗೆ ಅತ್ಯುತ್ತಮವಾದ ಯಶಸ್ಸನ್ನು ತಂದುಕೊಡಲಿದೆ. ಹಾಗೂ 5ನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಎಳ್ಳಮಾವಾಸ್ಯೆ ಪ್ರಭಾವದಿಂದ ಅತ್ಯುತ್ತಮವಾದ ಸಂತೋಷದ ವಾತಾವರಣವನ್ನು ತಂದುಕೊಡಲಿದೆ. ಸಿಂಹರಾಶಿಯವರೇ, ಇದು ನಿಮ್ಮ ರಾಜಯೋಗದ ಕಾಲ. ನೀವು ಅಂದುಕೊಂಡಿರುವಂಥ ಕೆಲಸ ನೆರವೇರುವಂಥ ಸಮಯ. ಮೊದಲೇ ಹೇಳಿದ ಹಾಗೆ ರಾಜಯೋಗ ಅಂದರೆ ಹಣ, ಅಧಿಕಾರ, ಗೌರವ ಮತ್ತು ಜೀವನದಲ್ಲಿ ಮೇಲೇರಿಕೆಯನ್ನು ಕಂಡುಕೊಳ್ಳುತ್ತೀರಾ. ಸಮಾಜದಲ್ಲಿ ನಿಮ್ಮ ಗೌರವ, ಪ್ರಗತಿ, ಪ್ರತಿಷ್ಠೆ ಹೆಚ್ಚಾಗಲಿದೆ ಮತ್ತು ಹುದ್ದೆ ಏರಿಕೆ, ಅಧಿಕಾರ ಸ್ಥಾನ ಸಿಗಲಿದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಪ್ರತಿಯೊಂದು ಕಡೆಯಿಂದ ಜೊತೆಗೆ ಮತ್ತು ನಿಮ್ಮ ಕುಟುಂಬದ ಕಡೆಯಿಂದ ತುಂಬ ಬೆಂಬಲ ಸಿಗುತ್ತದೆ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಈ ಎಳ್ಳಮಾವಾಸ್ಯೆ ಬೆಂಬಲದ ರಾಜಯೋಗವನ್ನು ತಂದುಕೊಡಲಿದೆ. ಹಾಗೂ 6ನೇದಾಗಿ ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ಎಳ್ಳಮಾವಾಸ್ಯೆ ಎಲ್ಲ ಕಡೆಯಿಂದ ಎಲ್ಲರಿಂದಲೂ ಪ್ರೀತಿಯನ್ನು ತಂದುಕೊಡಲಿದೆ. ಅಷ್ಟೊಂದು ಅದೃಷ್ಟ ಈ ರಾಶಿಗೆ ಸಿಗಲಿದೆ. ಪ್ರೀತಿ, ವಿಶ್ವಾಸ ಅಂದರೆ ಹೆಸರುವಾಸಿಯಾಗಿ ಈ ಕನ್ಯಾರಾಶಿಯವರಿಗೆ ಸಿಗಲಿದೆ. ಹಾಗೂ ಸ್ಥಿರ ಆದಾಯ ಮತ್ತು ಭದ್ರ ಭವಿಷ್ಯ ಸಿಗಲಿದೆ. ಕನ್ಯಾರಾಶಿಯವರಿಗೆ ಅಷ್ಟೊಂದು ಅದೃಷ್ಟ ಸಿಗಲಿದೆ ಮತ್ತು ಸೇವಾ ಕ್ಷೇತ್ರದಲ್ಲಿ ಹೆಸರು, ಆರೋಗ್ಯ ಸುಧಾರಣೆ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕನ್ಯಾರಾಶಿಯವರು ಕೈಯಿಟ್ಟ ಕೆಲಸ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಹಾಗಾಗಿ ಇವರ ಜೀವನ ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತದೆ ಮತ್ತು ಹಣಕಾಸಿನಲ್ಲಿ ಹೆಚ್ಚಳವನ್ನು ಕಾಣುವರು. ಇಷ್ಟು ದಿನ ಅನುಭವಿಸುತ್ತಿದ್ದ ತೊಂದರೆಗಳು ಈ ಅಮಾವಾಸ್ಯೆಯಿಂದ ಎಲ್ಲ ನಿವಾರಣೆಯಾಗಲಿದೆ. ಅಷ್ಟೊಂದು ಅದೃಷ್ಟ ಕನ್ಯಾರಾಶಿಯವರಿಗೆ ಈ ಎಳ್ಳಮಾವಾಸ್ಯೆ ತಂದುಕೊಡಲಿದೆ. ಹಾಗೂ 7ನೇದಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ಎಳ್ಳಮಾವಾಸ್ಯೆ ಪ್ರಭಾವದಿಂದ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗಲಿದೆ. ಯಾಕೆಂದರೆ ಈ ಎಳ್ಳಮಾವಾಸ್ಯೆ ಈ ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತಂದುಕೊಡಲಿದೆ. ಇದರಿಂದ ಇವರ ಜೀವನ, ಆರೋಗ್ಯ, ಹಣಕಾಸಿನಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದುವರು. ತುಲಾರಾಶಿಯವರು ಯಾವುದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನ್ಯಾಯ ನಿಮ್ಮ ಪರವಾಗಿ ಇರಲಿದೆ. ಈ ಎಳ್ಳಮಾವಾಸ್ಯೆ ನಿಮ್ಮ ಪರವಾಗಿ ಎಲ್ಲವನ್ನು ತಂದುಕೊಡಲಿದೆ ಮತ್ತು ಕಾನೂನು ವಿಚಾರದಲ್ಲಿ ಜಯ, ವ್ಯಾಪಾರದಲ್ಲಿ ಲಾಭ ಮತ್ತು ಹೊಸ ಒಪ್ಪಂದಗಳು ಕೂಡಿ ಬರುತ್ತವೆ. ಯಾಕೆಂದರೆ ಈ ಅಮಾವಾಸ್ಯೆ ನಿಮ್ಮ ಜೀವನವನ್ನು ಅಭಿವೃದ್ಧಿ ತರುವುದಕ್ಕೆ ಉತ್ತಮವಾಗಿ ಕಾರಣವಾಗಲಿದೆ. ತುಲಾರಾಶಿಯವರೇ ಅಷ್ಟೇ ಅಲ್ಲ, ಶುಕ್ರಬಲ ನಿಮ್ಮ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಹಾಗಾಗಿ ಶುಕ್ರಬಲದಿಂದ ನೀವು ಅಂದುಕೊಂಡಿರುವಂಥ ಕೆಲಸ ನೆರವೇರುವಂಥ ಸಮಯವಾಗಿದೆ. ಹಾಗೂ ಕೊನೆಯದಾಗಿ 8ನೇದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಎಳ್ಳಮಾವಾಸ್ಯೆ ಪ್ರಭಾವದಿಂದ ಕುತೂಹಲಕಾರಿ ಮಾಹಿತಿಯೊಂದು ಸಿಗಲಿದೆ. ಯಾಕೆಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟೊಂದು ಯಾವುದೇ ಒಂದು ರಿವಾರ್ಡ್ ಥರ ಅಥವಾ ಅವರ್ ಥರ ನಿಮಗೆ ಸಿಗಲಿದೆ. ಇನ್ನೊಂದು ವಿಷಯ ಏನಂದರೆ, ನೀವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕಂದ್ರೆ, ಪ್ರಾರಂಭ ಮಾಡಬೇಕಂದ್ರೆ ನಿಮ್ಮ ಮನಸ್ಸಿನ ಆಲೋಚನೆಯಂತೆ ತೀರ್ಮಾನ ಮಾಡಿ. ನಿಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ. ನಿಮ್ಮ ಮನಸ್ಸು ಯಾವ ಥರ ಹೇಳುತ್ತೋ ಆ ಥರ ಮಾಡಿ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಹಾಗೆಯೇ ಮಕರ ರಾಶಿಯವರೇ, ನೀವು ಮಾಡಿದ ಕಷ್ಟಕ್ಕೆ ಈಗ ಫಲ ಸಿಗೋ ಸಮಯ. ಶನಿ ದೇವರ ಕೃಪೆ ಸ್ಥಿರ ಹಣ ಮತ್ತು ದೀರ್ಘಕಾಲಿಕ ಯಶಸ್ಸನ್ನು ತಂದುಕೊಡಲಿದೆ. ಶನಿದೇವರಿಂದ ನಿಮಗೆ ಹಣ ಹರಿದು ಬರುವಂಥ ಸಮಯವಾಗಿದೆ. ಒಂಥರ ಹಣದ ಸುರಿಮಳೆ ಅಂತಲೇ ಹೇಳಬಹುದು. ಹಾಗೂ ಸ್ನೇಹಿತರೆ, ಎಲ್ಲರಿಗೂ ಹೇಳುವ ಒಂದು ವಿಷಯ ಏನಂದರೆ, ಅಮಾವಾಸ್ಯೆ ದಿನ ಮಾಡಬೇಕಾದ ಉಪಾಯ ಯಾವ ಥರ ಇರುತ್ತೆ ಅಂದರೆ, ಸ್ನೇಹಿತರೆ, ಡಿಸೆಂಬರ್ 19 ಅಮಾವಾಸ್ಯೆ ದಿನ ಒಂದು ಎಳ್ಳು ದೀಪ ಹಚ್ಚಿ ಪಿತೃಗಳನ್ನು ಸ್ಮರಿಸಿ ಎಳ್ಳು ದಾನ ಮತ್ತು ಶಿವ ಅಥವಾ ವಿಷ್ಣು ಪೂಜೆ ಮಾಡಿದರೆ ರಾಜಯೋಗ ಫಲ ಇನ್ನಷ್ಟು ಬಲವಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ನಿಮ್ಮ ರಾಶಿ ಇದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೂ ನಿಮ್ಮ ರಾಶಿ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಧನ್ಯವಾದ.